ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ನಡೆಸ್ಕೊಡ್ತಾ ಇರುವಂಥ ಮಾನವೀಯ ಮೌಲ್ಯಗಳು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೌಲ್ಯಾಧಾರಿತ ಜೀವನದ ಮೌಲ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತಿನ ವಿಷಯ ಏನು ಅಂತ ತಿಳ್ಕೊಳ್ಳಿಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ? ಇವತ್ತಿನ ವಿಷಯ ಖುಷಿ ಹಾಗೂ ಸಂತೋಷ. ಈ ವಿಚಾರಗಳ ಬಗ್ಗೆ ನಮಗೆ ಹೆಚ್ಚು ತಿಳುವಳಿಕೆಯನ್ನು ಕೊಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ರಾಜಯೋಗಿನಿ ಬ್ರಹ್ಮಕುಮಾರಿ ನನ್ನ ಪ್ರೀತಿಯ ವೀಣಕ್ಕ ಅವರು. ನಮಸ್ಕಾರ ವೀಣಕ್ಕ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಖುಷಿಯ ವಿಷಯದ ಬಗ್ಗೆ ನಮಗೆ ಹೆಚ್ಚು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಬಂದಿದ್ದೀರಿ. ಖುಷಿ ಹಾಗೂ ಸಂತೋಷ ಇದರ ಬಗ್ಗೆ ಒಂಚೂರು ಡೆಫಿನೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡಿ. ಯಾಕೆಂದರೆ ಖುಷಿ ಬಗ್ಗೆ ಬಹಳಷ್ಟು ಕಲ್ಪನೆಗಳಿರ್ತವೆ. ಅದಕ್ಕೆ ಆ ಖುಷಿ ಅಂದ್ರೇನು, ಸಂತೋಷ ಅಂತಂದ್ರೇನು ಅದನ್ನು ಮೊದಲು ನಾವು ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಮನುಷ್ಯ ಜೀವನದಲ್ಲಿ ಎಲ್ಲದನ್ನೂ ಮಾಡೋದು ಯಾತಕ್ಕೋಸ್ಕರ ಅಂದರೆ ಖುಷಿಯಾಗಿರಬೇಕು ಅಂತ, ಸಂತೋಷವಾಗಿರಬೇಕು ಅಂತ. ಮೇ ಬಿ ಸುಖ ಇರಬಹುದು, ಇಲ್ಲದೇ ಇರ್ಬೋದು, ಆದರೆ ಖುಷಿಯಾದರೂ ಇರಬೇಕು ನನ್ನ ಜೀವನದಲ್ಲಿ ಅನ್ನೋದನ್ನು ಪ್ರತಿಯೊಬ್ಬನೂ ಇಷ್ಟಪಡ್ತಾನೆ. ನೀವು ಯಾರನ್ನ ಬೇಕಾದರೆ ಕೇಳಿ, ಇವತ್ತು ಅವ್ರು ಬೇಕಾದರೆ ಮಾಡ್ತಿರೋದು ನೆಗೆಟಿವ್ ಕೆಲಸ ಆಗಿರಲಿ ಅಥವಾ ನೆಗೆಟಿವ್ ಆ್ಯಟಿಟ್ಯೂಡ್ ಇರಲಿ, ಆದರೆ ಅವ್ರದ್ದು ಉದ್ದೇಶ ಏನಿರುತ್ತೆ ಅಂದರೆ ಖುಷಿಯಾಗಿರ್ಬೇಕು. ಅದರಿಂದ ನೀವು ಕೇಳಿದ ಹಾಗೆ ಇವತ್ತು ಖುಷಿ ಅಂದರೆ ಏನು, ಸಂತೋಷ ಅಂದರೆ ಏನು ಅನ್ನೋದನ್ನು ಅರ್ಥೈಸ್ಕೊಳ್ಳುವುದು ಬಹಳ ಅಗತ್ಯ ಇದೆ. ಆ್ಯಕ್ಚುಲಿ ಖುಷಿ ಅಂತಂದರೆ ಅದು ನಮ್ಮ ಒಂದು ವಾಸ್ತವಿಕ ಸ್ವರೂಪ. ಪ್ರತಿಯೊಬ್ಬ ಮನುಷ್ಯನ ಮೂಲ ಸ್ವರೂಪವೇ ಏನು ಅಂದರೆ ಖುಷಿ. ನೋಡಿ, ಒಂದು ಪುಟ್ಟ ಮಗು ಜಸ್ಟ್ ಹುಟ್ಟಿರುತ್ತೆ, ತೊಟ್ಲಲ್ಲಿರುತ್ತೆ, ಅದು ಕಣ್ಮುಚ್ಚಿರುತ್ತೆ, ಇನ್ನು ಕಣ್ಣೇ ಪೂರ್ತಿಯಾಗಿ ತೆಗ್ದಿರಲ್ಲ. ಅಂಥ ಸಂದರ್ಭದಲ್ಲೂ ತನ್ನಷ್ಟಕ್ಕೆ ತಾನು ನಗ್ತಾ ಇರುತ್ತೆ. ಯಾರನ್ನ ಮೆಚ್ಚಕ್ಕಾಗಿ ನಗ್ತಿರಲ್ಲ, ಖಂಡಿತ, ಅಥವಾ ಯಾರೋ ಖುಷಿ ಪಡಲಿ ಅಂತ ನಗ್ತಿರಲ್ಲ, ಅಥವಾ ಆ ಮಗುವಿನ ಮುಂದೆ ಏನೋ ಒಂದು ದೊಡ್ಡ ಘಟನೆ ನಡೆದಿದೆಯಾ ಅದನ್ನು ಅದು ಗುರುತಿಸಿ ನಗ್ತಿದೆಯಾ, ಇಲ್ಲ. ಆದರೆ ತನ್ನ ಆ ಅಂತರಂಗದ ಅಂತಃಸತ್ವದ ನಿಜ ಗುಣ ಏನಿದೆಯಲ್ಲ ಅದನ್ನು ಅದು ಅಭಿವ್ಯಕ್ತಿ ಮಾಡ್ತಾ ಇರುತ್ತೆ. ಅದರಿಂದ ಮನುಷ್ಯನ ಸಹಜ ಸ್ವಭಾವ ಇದು ಖುಷಿ ಅನ್ನುವಂಥದ್ದು. ಮತ್ತು ಮನುಷ್ಯರ ಜೊತೆಗೆ ಸಂವಹನ ಮಾಡುವುದಕ್ಕೆ ಇರುವಂತಹ ಶಕ್ತಿಶಾಲಿಯಾದಂತಹ ಮಾಧ್ಯಮ ಖುಷಿ. ನೀವೊಬ್ಬರು ನೋಡಿ, ಈಗ ಖುಷಿಯಾಗಿದ್ದರೆ ಎದುರಿನವನು ಅಳ್ತಾ ಇರೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಖುಷಿಯ ಜೊತೆಗೆ ಅವನು ಖಂಡಿತವಾಗಿಯೂ ಭಾಗವಹಿಸಲೇಬೇಕಾಗುತ್ತೆ. ಅದರಿಂದ ಖುಷಿ ಎನ್ನುವುದು ಶಕ್ತಿಶಾಲಿಯಾಗಿ ಇಡೀ ವಾತಾವರಣವನ್ನೇ ಬದಲಾಯಿಸಬಹುದಾದಂತಹ ಒಂದು ಅದ್ಭುತವಾದಂತಹ ಮಾಧ್ಯಮ. ಹಾಗೆ ಖುಷಿ ಅಂದರೆ ಏನು ಅಂದರೆ ಮನುಷ್ಯ ಜೀವನಕ್ಕೆ ಒಂದು ಅಮೂಲ್ಯವಾದಂಥ ಶಕ್ತಿವರ್ಧಕ. ಇಟ್ಸ್ ಅ ಟಾನಿಕ್. ಅದಕ್ಕೆ ಹೇಳ್ತಾರೆ ಹಿಂದಿಯಲ್ಲಿ ಖುಷಿ ಜೈಸಿ ಖುರಾಕ್ ನಹಿ ಅಂತ. ಖುಷಿ ಅಂತ ಟಾನಿಕ್ ಬೇರೆ ಯಾವುದೂ ಇಲ್ಲ ಅಂತ. ಏನು ಸಿಗದಿದ್ರೂ ಪರವಾಗಿಲ್ಲ, ಮನುಷ್ಯನಿಗೆ ಖುಷಿ ಅನ್ನೋದಿದ್ರೆ ನಾವು ಎಷ್ಟೋ ಸಲ ಕೇಳ್ತೇವೆ, ಆ ಖುಷಿಯ ಒಂದು ಇನ್ಸ್ಪಿರೇಷನ್ನಿಂದ ಎಂತೆಂತಹ ಕೆಲಸಗಳನ್ನೆಲ್ಲ ಮಾಡಿಬಿಟ್ರು ಅನ್ನೋದನ್ನು ನಾವು ಕೇಳ್ತೇವೆ. ಅದು ಸಾಮುದಾಯಿಕ ಖುಷಿಯಾಗಿರ್ಬೋದು, ಅಥವಾ ಆ ಖುಷಿ ಉತ್ಸಾಹದ ರೂಪದಲ್ಲಿ ಬಂದಿರ್ಬೋದು, ಅಥವಾ ಆ ಖುಷಿ ಸಂತೋಷದ ರೂಪದಲ್ಲಿ ಬಂದಿರ್ಬೋದು, ಅಥವಾ ಆ ಖುಷಿ ಯಾವುದಾದ್ರೂ ಒಂದು ಪ್ರಾಪ್ತಿಯ ರೂಪದಲ್ಲಿ ಬಂದಿರ್ಬೋದು. ಅದರಿಂದ ಖುಷಿ ಅನ್ನೋದು ಮನುಷ್ಯ ಜೀವನದ ಬೆನ್ನೆಲುಬಿದ್ದ ಹಾಗೆ. ಅದು ಖುಷಿ ಇಲ್ಲದಿದ್ದರೆ ಜೀವನದಲ್ಲಿ ಮನುಷ್ಯನಿಗೆ ನಾಳೆ ಬದುಕುವುದಕ್ಕೆ ಭರವಸೆಗಳೇ ಇರೋದಿಲ್ಲ. ನಾಳೆಯ ಬದುಕಿನ ಭರವಸೆಗೆ ಮೆಟ್ಟಿಲು ಇವತ್ತು ಖುಷಿ. ನಾಳೆಯ ಬದುಕಿನ ಭರವಸೆಯ ಮೆಟ್ಟಿಲು ಈ ಖುಷಿ ಅಂತ ಹೇಳಿದ್ರಿ. ಈ ಖುಷಿ ಅಂತ ಅನ್ನೋದು ಅಥವಾ ಸಂತೋಷ ಅಂತ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತಾ? ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ, ಮನೋಭಾವಗಳು ಬದಲಾವಣೆ ಆದಾಗ. ಈಗ ನೋಡಿ, ಒಬ್ಬ ಮನುಷ್ಯನಿಗೆ ಹಾಟ್ ಕುಡಿಯೋದ್ರಲ್ಲಿ ಸಂತೋಷ ಸಿಗುತ್ತೆ, ಇನ್ನೊಬ್ಬನಿಗೆ ಕೂಲ್ ಕುಡಿಯೋದ್ರಲ್ಲಿ ಸಿಗುತ್ತೆ, ಮತ್ತೊಬ್ಬನಿಗೆ ನೀರು ಕುಡಿಯೋದ್ರಲ್ಲಿ ಸಿಗುತ್ತೆ. ಇಲ್ಲಿ ಕಾರಣ ಏನು ಅಂದರೆ, ನಾನೀಗ ಒಂದು ಸ್ವಲ್ಪ ಆಳವಾಗಿ ವಿಚಾರ ಮಾಡ್ತಾ ಹೇಳಿದ್ರೆ, ಇವತ್ತು ನಾವು ಪ್ರಾರಂಭದಲ್ಲಿ ಏನು ತಿಳ್ಕೊಂಡ್ವಿ ಅಥವಾ ಕೇಳಿದ್ವಿ, ಖುಷಿ ಅನ್ನೋದು ಮನುಷ್ಯನ ಅಂತರಂಗದ ಅಂತಸತ್ವ ಅದೊಂದು. ಹೌದು. ಆದರೆ ಇವತ್ತು ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೇವೆ ಆ ಖುಷಿಯನ್ನು ಅಂದರೆ ವಸ್ತುಗಳ ಮೇಲೆ, ಪರಿಸ್ಥಿತಿಗಳ ಮೇಲೆ, ಪ್ರಾಪ್ತಿಗಳ ಮೇಲೆ ಅವಲಂಬಿತ ಮಾಡ್ಕೊಂಡಿದ್ದೇವೆ. ಮೆಟೀರಿಯಲಿಸ್ಟಿಕ್ ಆಗಿದೆ, ಮೆಟೀರಿಯಲಿಸ್ಟಿಕ್ ಆಗಿಬಿಟ್ಟಿದೆ ಅದು. ಅದರ ಪರಿಣಾಮದಿಂದ ಏನಾಗಿದೆ ಅಂದರೆ ವ್ಯಕ್ತಿಗೆ ಅದು ಬದಲಾಗ್ತಾ ಇದೆ. ಮೇ ಬಿ
ಮೋಡ್ ಬದಲಾಗ್ಬೋದು, ಖುಷಿಯ ಮೋಡ್ ಬದಲಾಗ್ಬೋದು, ಖುಷಿಯ ಪ್ರೆಸೆಂಟೇಷನ್ ಬದಲಾಗ್ಬೋದು. ಆದರೆ ಖುಷಿ ಏನಿದೆಯಲ್ಲ ಅದು ಈಗ ಹೇಗೆ ಹೇಳ್ಬೋದು, ನಾವು ನಗು ಇದೆ, ನಾವು ನಗುತ್ತೇವೆ. ಆ ನಗು ವ್ಯಕ್ತಿಯಿಂದ ನಗು ಬದಲಾಗ್ತದೆ, ನಗುವಿನ ವಿಧಾನಗಳು ಬದಲಾಗ್ತದೆ. ಆದರೆ ಆ ನಗೆಗಂತೂ ಬಣ್ಣ ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಖುಷಿಗೂ ಸಹ ನೀವು ಯಾವುದೇ ರೀತಿಯ ಬಣ್ಣ ಕೊಡೋಕ್ಕೆ ಸಾಧ್ಯವಿಲ್ಲ, ವ್ಯಕ್ತಪಡಿಸುವ ವಿಧಾನಗಳು ಬದಲಾಗ್ಬೋದು. ಆದರೆ ನಾವಿವತ್ತು ಖುಷಿಯನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಮೋಜು ಮಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಖುಷಿ ಅಂದರೆ. ಹಾಗಾಗಿ ಖುಷಿ ಸ್ವಲ್ಪ ಮಟ್ಟಿಗೆ ಅಪಮೌಲ್ಯವಾಗ್ತಾ ಇದೆ. ಯಾರಾದರೂ ಖುಷಿಯಾಗಿದ್ದಾರೆ ಅಂತ ನಾವು ಹೇಳುವುದಕ್ಕೆ ಸಂಕೋಚ ಪಡುವ ಹಾಗೆ ಖುಷಿಯನ್ನು ನಾವು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಹೇಳಿದ ಹಾಗೆ ಯಾವುದೊಂದು ಸಾಧನೆಗಳಿಂದ ಅತಿಭೌತಿಕತೆ ಅಂತ ಹೇಳ್ಬೋದು. ಇವತ್ತಿನ ಸಮಾಜದ ಅತಿಭೌತಿಕತೆ ಏನಿದೆಯಲ್ಲ ಅದು ಮನುಷ್ಯನ ಭೌತಿಕ ವಸ್ತುಗಳ ಆಧಾರದಿಂದ ನಾವು ಖುಷಿಯನ್ನು ಪಡಿತಿದ್ದೀವಿ. ಅದು ನಿಜವಾದ ಖುಷಿ ಅಂದ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನಗೆ ಏರ್ ಕಂಡೀಷನಲ್ಲಿ ಕೂತ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಅಂದುಕೊಳ್ತೇನೆ. ನಾನು ಏರ್ ಕಂಡೀಷನ್ ಮನೆಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಂಡೆ. ಆ ಏರ್ ಕಂಡೀಷನಲ್ಲಿ ಕೂತ್ಕೊಂಡಿದ್ದಾಗ ನಾನು ಯಾವುದೋ ಒಂದು ಬರೆದ ಎಕ್ಸಾಮ್ನಲ್ಲಿ ನಾನು ಫೇಲ್ ಆದೆ ಅಂತ ನ್ಯೂಸ್ ಬಂತು ನನಗೆ. ಆಗ ಖುಷಿ ಉಳಿಯುತ್ತಾ? ಇಲ್ಲ, ಖಂಡಿತವಾಗಿ ಇಲ್ಲ. ಅಂದರೆ ಏರ್ ಕಂಡೀಷನರ್ ನನಗೆ ಖುಷಿ ಕೊಡುತ್ತೆ ಅನ್ನುವುದು ನನ್ನ ಮನಸ್ಸಿನ ವಿಚಾರ ಅಷ್ಟೆ. ಅದರಿಂದ ಖುಷಿ ಅನ್ನುವುದು ಅದೊಂದು ವಿಚಾರಾಧಾರಿತವಾದಂತಹ ಮನುಷ್ಯನ ಆಂತರಿಕ, ಅಂದರೆ ಸರಿಯಾಗಿ ಹೇಳಬೇಕು ಅಂದರೆ ಮನುಷ್ಯನ ಅಂತಃಸತ್ವದ ನಿಜ ಧರ್ಮ ಖುಷಿ. ನಾನು ಖುಷಿಯಾಗಿದ್ದೇನೆ ಅಂದ್ಕೊಂಡ್ರೆ ಖುಷಿಯಾಗಿದ್ದೇನೆ, ಇಲ್ಲ ಅಂದರೆ ಇಲ್ಲ. ಆದರೆ ವಾಸ್ತವಿಕವಾಗಿ ಇವತ್ತಿನ ಸಮಾಜದಲ್ಲಿ ಈ ಖುಷಿ ಏನಾಗಿದೆ, ಎದುರಿನವನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೇನೆ, ಒಂದು ವೆರೈಟಿ. ಕೆಲವೊಂದ್ಸಲ ನಾನು ತೋರಿಕೆಗೆ ಖುಷಿಯಾಗಿರ್ತೇನೆ ಅಷ್ಟೇ. ಅಂದರೆ ನೀವು ತುಂಬ ಮುಂದೋಗಿರ್ತೀರಾ ಯಾವುದೋ ಫೀಲ್ಡಲ್ಲಿ, ನೀವು ಒಂದೇ ಫೀಲ್ಡಲ್ಲಿ ಇದ್ದೀವಿ, ನೀವು ತುಂಬ ಮುಂದೋಗಿರ್ತೀರಾ. ಈಗ ನಿಮ್ಗೆ ಅನಿವಾರ್ಯವಾಗಿ ನಾನು ಕಂಗ್ರಾಟ್ಸ್ ಹೇಳಲೇಬೇಕು, ಹೇಳ್ತೇನೆ. ಆದರೆ ಅದು ತೋರಿಕೆಯ ಖುಷಿ ಮಾತ್ರ, ಒಳಗಿನಿಂದ ಹೇಗೆ ಇವ್ರು ಕಾಲೆಳಲಿ ಅಂತ ಯೋಚನೆ ಮಾಡ್ತಾರೆ, ಅದೊಂದು ಖುಷಿ. ಇನ್ನೊಂದು ಖುಷಿ ಏನಪ್ಪ ಅಂದರೆ ಅನಿವಾರ್ಯತೆಯ ಖುಷಿ. ಅನಿವಾರ್ಯತೆ, ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳುವಂಥ ಖುಷಿ. ಈ ಖುಷಿ ಇನ್ನೊಂದು ಮೂಲಭೂತವಾದ ಖುಷಿ ಏನು ಅಂದರೆ ಒಳಗಿನಿಂದ ಖುಷಿಯಾಗಿರೋದು, ಸ್ವಭಾವತಃ ಖುಷಿ. ನಾನು ಪ್ರಾರಂಭದಲ್ಲೇ ಮಗುವಿನ ಉದಾಹರಣೆ ಹೇಳಿದೆ. ಅಥವಾ ಈಗ ಹಳ್ಳಿಯಲ್ಲಿರುವಂಥ ಒಬ್ಬ ಅಜ್ಜಿಯನ್ನು ನೆನಪು ಮಾಡ್ಕೊಳ್ಳಿ ನೀವು. ಯಾವ ಆರ್ಟಿಫಿಷಿಯಲ್ ಇಲ್ಲ, ಯಾರ ಮುಂದೆ ಏನು ಹೇಳಬೇಕು ಅಂತ ಆಕೆಗೆ ಏನು ಗೊತ್ತಿಲ್ಲ. ಸಹಜವಾಗಿ ಯಾರೊಬ್ಬರು ಜಾರು ಬಿದ್ದ ತಕ್ಷಣ ಬೊಚ್ಚು ಬಾಯಿ ತೆಗೆದು ನಗ್ತಾಳೆ ಅಜ್ಜಿ. ಆ ಬಿದ್ದ ವ್ಯಕ್ತಿಯನ್ನು ಇನ್ಸಲ್ಟ್ ಮಾಡಬೇಕು ಅನ್ನೋ ಮನೋಭಾವವೂ ಆಕೆಗಿಲ್ಲ. ಸಹಜವಾಗಿ ಬಿದ್ದಾಗ ಅಯ್ಯೋ ಇಷ್ಟು ಗೊತ್ತಾಗ್ಲಿಲ್ವಲ್ಲ, ಹೆಜ್ಜೆ ಸರಿಯಾಗಿಡಬೇಕು ಅಂತ ಅಜ್ಜಿ ಅಂದ್ಕೊಂಡು ನಗ್ತಾಳೆ. ಇದು ನ್ಯಾಚುರಲ್ ಖುಷಿ, ಸ್ವಭಾವತಃ ಬಂದಂಥ ಖುಷಿ. ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇರುವ ಖುಷಿ ಹೆಚ್ಚಿನ ಅಂಶ ತೋರಿಕೆಯ ಖುಷಿ. ತೋರಿಕೆಯ ಖುಷಿ ಹೇಗಾಗಿದೆ ಅಂದರೆ, ನಾವು ಎದುರಿಗಿರುವ ಟಿ ವಿ ನೋಡ್ತಾ ಇದ್ದೀವಿ, ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದೀವಿ, ಅಲ್ಲೇನಾದರೂ ನಡೆದ್ರೆ ನಾವೆಲ್ಲೇ ಅಳ್ತೀವಿ. ಈ ಮನೋಭಾವ ಏನಿದೆಯಲ್ಲ ಇದು ಖುಷಿಯ ವಾಸ್ತವಿಕತೆಯನ್ನೇ ಬದಲಾಯಿಸ್ತಾ ಇದೆ. ಆದ್ದರಿಂದ ನಮಗಿವತ್ತು ಬೇಕಾದದ್ದೇನು ಅಂದರೆ, ಪರಿಸ್ಥಿತಿ ಹೇಗೆ ಬೇಕಾದರೂ ಇರಲಿ, ವ್ಯಕ್ತಿಗಳು ಏನು ಬೇಕಾದರೂ ಇರಲಿ, ಒಳಗಿನಿಂದ ನನ್ನ ಅಂತಃಸತ್ವದ ಖುಷಿ ಡಿಸ್ಟರ್ಬ್ ಆಗಬಾರ್ದು. ಆದ್ದರಿಂದ ಆ ಖುಷಿಯನ್ನು ಸಚ್ಚಿದಾನಂದ ಸ್ವರೂಪ ಅಂತ ಹಿಂದಿನವರು ಹೇಳಿದರು. ಸಚ್ಚಿದಾನಂದ ಸ್ವರೂಪ ಅಂದರೆ ನೋಡಿ, ಅದೊಂದು ಸತ್ಯದ ಸ್ವರೂಪ, ಅದೊಂದು ಚೈತನ್ಯದ ಸ್ವರೂಪ, ಅದು ಆನಂದ. ಆ ಸತ್ಯ ಮತ್ತು ಚೈತನ್ಯ ಎಂದೂ ಸಹ ಬದಲಾಗುವುದಿಲ್ಲ. ಚೈತನ್ಯ ಅಂದರೆ ಅದು ಎಂದೂ ಜಡವಾಗದೇ ಇರುವಂಥದ್ದು. ಸತ್ಯ ಅಂದರೆ ಅದು ಸದಾ ಸತ್ಯ, ನೆನ್ನೆಯೂ ಸತ್ಯ, ನಾಳೆಯೂ ಸತ್ಯ. ಟ್ರೂತ್ ಈಸ್ ಟ್ರೂತ್, ದರ್ ಇಸ್ ನೋ ಅದರ್ ಡೆಫಿನೇಷನ್ ಫಾರ್ ದ ಟ್ರೂತ್ ಅಲ್ವಾ? ಹೌದು. ಅದರಿಂದ ಖುಷಿ ಅನ್ನೋದರ ಮೂಲ ಯಾವುದು ಅಂದರೆ ಆನಂದ. ಆ ಆನಂದ ಅನ್ನುವುದಕ್ಕೆ ನಮ್ಮ ಯಾವ ತತ್ವಜ್ಞಾನದಲ್ಲಿಯೂ ಆಪೋಸಿಟ್ ವರ್ಡ್ ಇಲ್ಲ. ಆನಂದ ಬ್ರಹ್ಮಾನಂದವಾಗ್ತದೆ, ಪರಮಾನಂದವಾಗ್ತದೆ, ಅದು ವೃದ್ಧಿ ಆಗ್ತದೆ ವಿನಃ ಕಡಿಮೆ ಆಗೋದಿಲ್ಲ. ಇವತ್ತು ಮನುಷ್ಯನ ಜೀವನದಲ್ಲಿ ಬೇಕಾಗಿದ್ದು ನಾವು ಕಾಣ್ತಿದ್ದೀವಿ. ಇವತ್ತು ಖುಷಿಯ ಮಾಹೋಲ್ ಎಲ್ಲ ಕಡೆಯೂ ನಮಗೆ ಕಾಣಸಿಗ್ತದೆ. ಕೆಲವರಿಗೆ ಡಿಸ್ಕೋ ಮಾಡೋದ್ರಲ್ಲಿ ಖುಷಿ ಸಿಗ್ತಾ ಇದೆ, ಮತ್ತು ಕೆಲವರಿಗೆ ಮಾಲ್ನಲ್ಲಿ ಹೋಗೋದ್ರಲ್ಲಿ ಖುಷಿ ಸಿಗ್ತಾ ಇದೆ, ಮತ್ತು ಕೆಲವರಿಗೆ ದರ್ಶನಿಗಳಲ್ಲಿ ತಿನ್ನುವುದರಲ್ಲಿ ಖುಷಿ ಸಿಗ್ತಾ ಇದೆ, ಮತ್ತು ಕೆಲವರಿಗೆ ರ್ಯಾಗಿಂಗ್ ಮಾಡುವುದರಲ್ಲಿ ಖುಷಿ ಸಿಗ್ತಾ ಇದೆ. ಏನಂತೀರಾ, ಇದು ನಿಜವಾಗಿ ಖುಷಿಯಾ ಅಥವಾ ಹಾಗೆ ಮಾಡಿದರೆ ನನಗೆ ಖುಷಿ ಸಿಗ್ತದೆ ಎನ್ನುವ ಮನೋಭಾವವ? ಆದ್ದರಿಂದ ಇವತ್ತು ಬದಲಾಗಬೇಕಾದದ್ದು, ಮನುಷ್ಯನಿಗೆ ಅಂತಸತ್ವದಲ್ಲಿ ಖಾಲಿ ಆಗ್ತಾ ಇದ್ದಾನೆ, ಅವನು ಒಳಗಿನಿಂದ ಟೊಳ್ಳಾಗ್ತಿದ್ದಾನೆ, ಹೊರಗೆ ನಾನು ಖುಷಿಯಾಗಿದ್ದೇನೆ ಅಂತ ಪ್ರಿಟೆಂಡ್ ಮಾಡ್ತಿದ್ದಾನೆ ಅಷ್ಟೆ.
ಆ ರೀತಿ ತೋರಿಸ್ಕೊಳ್ತಾ ಇದ್ದಾನೆ ನಾನು ಖುಷಿಯಾಗಿದ್ದೇನೆ ಅಂತ. ಒಳಗಿಲ್ಲದ ಖುಷಿಯನ್ನು ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸಾಧನಗಳಲ್ಲಿ ಹುಡುಕ್ತಾ ಇದ್ದಾನೆ. ಒಳಗಿನಿಂದ ಖಾಲಿಯಾಗಿದೆ. ಈ ಒಳಗಿನ ಖುಷಿ ಹೆಚ್ಚಿಗೆಯಾದಾಗ ಎಲ್ಲದೂ ಮನುಷ್ಯನಿಗೆ ಖುಷಿಯನ್ನು ಕೊಡುತ್ತಾವೆ. ಅಂದರೆ ಈಗ ಹೀಗೆ ಅಂದ್ಕೊಳ್ಬಾರ್ದು. ಮತ್ತೆ ಯಾರೊಬ್ಬರು ಸತ್ತಿರ್ತಾರೆ, ನಾವು ಖುಷಿ ಪಡೋದಲ್ಲ. ಸತಿ ಚಲೋ ಆಯ್ತು ಬಿಡು ಅಂತ ಅಂದ್ಕೊಂಡು ನಾ ಖುಷಿ ಪಡೋದಲ್ಲ. ಬಟ್ ಅದೇ ವಿಷಯದಲ್ಲಿ ಈಗ ಸತ್ತು ಹೋದ, ಸಾವು ಅಂದ್ರೇನು, ಅಂತಸತ್ವದ ಖುಷಿ ಅಂತ ನಾವಿದಕ್ಕೆ ಹೇಳ್ತೇವೆ. ಸತ್ತು ಹೋದ ಅಂದ್ರೇನು, ಮನುಷ್ಯನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತ. ಆ ಬದಲಾವಣೆಯನ್ನು ತಕ್ಷಣಕ್ಕೆ ನಾವು ಸ್ವೀಕಾರ ಮಾಡೋಕ್ಕಾಗದಿದ್ರೂ ಬದಲಾವಣೆ ಜೀವನದಲ್ಲಿ ಅನಿವಾರ್ಯ. ಇದರ ಬಗ್ಗೆ ನನಗೆ ತಿಳುವಳಿಕೆ ಇದ್ದಾಗ, ಆ ಅವಿನಾಶಿ ಪ್ರಜ್ಞೆಯ ಜ್ಞಾನ ನನಗಿದ್ದಾಗ, ನಾನು ಆ ಒಂದು ಪರಿಸ್ಥಿತಿಯನ್ನು ದುಃಖಕಾರಕವನ್ನಾಗಿ ಮಾಡಿಕೊಳ್ಳೋದಿಲ್ಲ. ನಾನು ಖುಷಿಯಾಗಿ ಇಲ್ಲದೆ ಹೋದರೂ ಸಹ ಸಮತೆಯನ್ನು ಉಳಿಸ್ಕೊಳ್ತೇನೆ. ಆದ್ದರಿಂದ ಖುಷಿ ಅಂದರೆ ಅದೊಂದು ಅಂತಸತ್ವದ ಸಾಕ್ಷಿ ಪ್ರಜ್ಞೆ. ಖಂಡಿತ ವೀಣಕ್ಕ. ಈಗ ನೀವು ಹೇಳಿದ್ರಿ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ, ಇಂಥ ಒಳ್ಳೆ ಮಾತನ್ನು ಬಸವಣ್ಣವ್ರು ಹೇಳಿದ್ದಾರೆ. ಆದರೆ ಹಾಗಂತ ನಾವು ಅವರ ದುಃಖಕ್ಕೆ ನಾವು ಖುಷಿ ಪಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅವ್ರಿಗೊಂದೆರಡು ಮಾತು ನಾವು ಸಾಂತ್ವನ ಹೇಳಬಹುದು. ಅವ್ರ ದುಃಖದಲ್ಲಿ ಭಾಗಿಯಾಗೋದು ಅಂದ್ರೆ ಅಳೋದು ಅಂತಲ್ಲ, ಅವ್ರ ದುಃಖವನ್ನು ಕಮ್ಮಿ ಮಾಡೋದ್ರ ಬಗ್ಗೆ ನಾವು ಸಾಕಷ್ಟು ವಿಧಾನಗಳನ್ನು ಅನುಸರಿಸ್ಬೋದು. ಈಗ ಹಾಗೆ ನೋಡ್ತಾ ಹೋದಾಗ ಈ ಸಂತೋಷಪೂರ್ಣ ನಡವಳಿಕೆಯನ್ನು, ಅಂದರೆ ನಿಜವಾದ ಈ ಸಚ್ಚಿದಾನಂದ ಸ್ವರೂಪವಾದಂಥ ಆನಂದ ಏನು ಬರುತ್ತೆ, ನಮಗೆ ಖುಷಿ ಏನು ಬರುತ್ತೆ, ಅಂಥ ಸಂತೋಷಪೂರ್ಣ ನಡವಳಿಕೆಯಿಂದ ನಮ್ಮ ಜೀವನದಲ್ಲಿ ಆಗಬಹುದಾದಂಥ ಲಾಭಗಳು ಏನಿದ್ದಾವೆ. ಯಾಕೆಂದರೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ಮನುಷ್ಯ ನಿಜವಾದ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಇನ್ನೊಬ್ಬರಿಗೂ ಕೂಡ ಆ ಸಂತೋಷವನ್ನು ಹಂಚಲಿಕ್ಕೆ ಸಾಧ್ಯ ಆಗುತ್ತೆ. ಆ ಲಾಭ ನಾವು ತಿಳ್ಕೋಬೇಕು. ಈಗ ನೀವು ಹೇಳಿದಾಗೆ ತೋರಿಕೆ ಸಂತೋಷವನ್ನು ನಾವು ವ್ಯಕ್ತಪಡಿಸೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ. ಮೇಲ್ಮೇಲಕ್ಕೆ ಸಂತೋಷನ ಅನುಭವಿಸೋದು, ಒಳಗೊಳಗೆ ಅವನ ಬಗ್ಗೆ ಕರುಬ್ತಾ ಇರೋದು ಅಥವಾ ನಾವು ಕೊರಗ್ತಾ ಇರೋದು, ಇದೆಲ್ಲ ನಮ್ಮ ಆರೋಗ್ಯಕ್ಕೂ ಕೆಟ್ಟದ್ದು, ಇನ್ನೊಬ್ಬರಿಗೂ ಆ ನೆಗೆಟಿವ್ ಎನರ್ಜಿನ ನಾವು ಪಾಸ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಅದರಿಂದ ನಿಜವಾದ ಖುಷಿಯನ್ನು ಅನುಭವಿಸಿ ಆ ಸಂತೋಷಪೂರ್ಣ ನಡವಳಿಕೆಯಿಂದ ಅವನ ಜೀವನದಲ್ಲಾಗಲಿ ಅಥವಾ ಬೇರೆಯವರ ಜೀವನಕ್ಕಾಗಲಿ ಅವನು ಕೊಡಬಹುದಾದಂಥ ಅಥವಾ ಅವನು ಪಡೆಯಬಹುದಾದಂಥ ಲಾಭಗಳೇನಿದ್ದಾವೆ. ಈಗ ಸಂತೋಷಪೂರ್ಣವಾದ ನಡವಳಿಕೆಯಿಂದ ಮೊದಲನೇದಾಗಿ ಈಗ ನಾವು ಎಷ್ಟೋ ಉದಾಹರಣೆಗಳನ್ನು ನೋಡ್ತೇವೆ. ಈಗ ಮಾಸ್ಟರ್ ಹಿರಣ್ಯ ಮತ್ತು ಇನ್ನೊಬ್ಬರು ಇದ್ದಾರೆ, ಅವ್ರು ತಮ್ಮ ಸ್ಟೇಜಿನ ಮೇಲೆ ಬಂದು ಏನು ನಗಿಸ್ತಾರೆ. ಆ ನಗು ಅದು ಇಟ್ ಮೇ ಬಿ ಎ ಶೋ, ಅದೊಂದು ನಾಟಕ ಇರ್ಬೋದು ಅಥವಾ ಇನ್ನೇನೇ ಇರ್ಬೋದು. ನೂರಾರು ಜನಕ್ಕೆ ಅವರು ನಗು ಹಂಚಿದಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂದರೆ ಇವರ ಜೀವನದಲ್ಲಿಯ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಅಷ್ಟೆಲ್ಲ ಜನರಿಂದ ನಮಗೆ ಪಾಸಿಟಿವ್ ಎನರ್ಜಿಯ ರೂಪದಲ್ಲಿ ಪಾಸ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ದವಾಸೆ ಬಡಿ ಹೇ ದುವಾ ಅಂತ. ಆಶೀರ್ವಾದ ಔಷಧಿಗಿಂತ ಬಹಳ ಶಕ್ತಿಶಾಲಿ ಆಗುತ್ತೆ ಅಂತ. ಇನ್ನು ಬಹಳ ಮುಖ್ಯವಾಗಿ ಈ ಸಂತೋಷಪೂರ್ಣವಾದಂತಹ ನಡವಳಿಕೆಗೆ ಮೂಲ ಸಂತೋಷಪೂರ್ಣವಾದ ಮನಸ್ಥಿತಿ. ಈ ಮನಸ್ಥಿತಿಯಿಂದಾಗಿ ಏನಾಗುತ್ತೆ ಅಂದರೆ ಆಟೋಮ್ಯಾಟಿಕಲಿ ಮನುಷ್ಯನ ಈ ಸಂತೋಷಪೂರ್ಣವಾದಂತಹ ಮನಸ್ಥಿತಿ ಅವನ ಸರ್ವಾಂಗೀಣ ವಿಕಾಸಕ್ಕೆ ಪೂರಕವಾಗುತ್ತೆ. ನೋಡಿ, ಈಗ ನನ್ನ ಪರ್ಸ್ನಾಲಿಟಿಲಿ ನಾನು ಸಂತೋಷವಾಗಿ ಇರ್ತೇನೆ ಅನ್ನುವುದೇ ಎಷ್ಟೋ ಸಲ ಜಾಬ್ ಅಪಾರ್ಚುನಿಟೀಸನ್ನು ಕೊಡ್ಬೋದು ನನಗೆ. ಎಂಥ ಕ್ರಿಟಿಕಲ್ ಅಥವಾ ಟಫ್ ಸಿಚುವೇಶನ್ನಲ್ಲಿಯೂ ನಾನು ಸಂತೋಷವಾಗಿರ್ತೇನೆ, ನಾನು ಪ್ಲೆಸೆಂಟ್ ಆಗಿರ್ತೇನೆ ಅನ್ನುವುದು ನನಗೊಂದು ಒಳ್ಳೆ ಹುದ್ದೆಯನ್ನು ದೊರಕಿಸಿಕೊಡ್ಬೋದು. ಅದರ ಜೊತೆಗೆ ಆ ಸಂತೋಷಪೂರ್ಣವಾದಂತಹ ನಡವಳಿಕೆ ಇಡೀ ಮನೆಯ ವಾತಾವರಣವನ್ನು ಪರಿವರ್ತಿಸ್ಬಿಡುತ್ತೆ. ಒಬ್ಬ ವ್ಯಕ್ತಿ ಖುಷಿಯಿಂದ ಇರ್ತಾನೆ, ಅವನು ಹೊಕ್ಕಿದ ತಕ್ಷಣ ಆ ಮನೆಯ ವಾತಾವರಣ, ಬಿಗಿದ ಮುಖಗಳು, ಗಂಟು ಮುಖಗಳು ಎಲ್ಲ ಸಡಿಲವಾಗ್ಬಿಡ್ತವೆ. ಆಗ ಅಷ್ಟೆಲ್ಲ ಜನರ ಮಾನಸಿಕ ಸ್ಥಿತಿ ನಿಮ್ಗೆ ಗೊತ್ತಿದೆ. ಶರೀರದ ಆರೋಗ್ಯಕ್ಕೆ ಮೂಲ ಮನಸ್ಸೇ. ಮನುಷ್ಯನ ದೈಹಿಕ ಆರೋಗ್ಯದ ಮೇಲೆಯೂ ಈ ಮಾನಸಿಕ ಸಂತೋಷ ಅನ್ನುವಂಥದ್ದು ಸಂತೋಷಪೂರ್ಣವಾದ ನಡವಳಿಕೆ. ಹೀಗಲ್ಲ, ನಾನು ಮನಸ್ಸಿನಲ್ಲಿ ಭಾಳ ಚೆನ್ನಾಗಿರ್ತೇನೆ, ಮುಖ ನೋಡಿದ್ರೆ ಹೆಣದ ಮುಖ ಇದ್ದಂಗಿರುತ್ತೆ ಅಂದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ನನ್ನ ಮನಸ್ಸಿನಲ್ಲಿ ಸಂತೋಷ ಇದ್ದರೆ ಅದು ಮುಖದಲ್ಲಿ ಬರಲೇಬೇಕು. ಆಗ ನನ್ನ ಸಂತೋಷಪೂರ್ಣ ನಡವಳಿಕೆ ಮನೆಯ ವಾತಾವರಣವನ್ನು, ನನ್ನ ಕಾರ್ಯಕ್ಷೇತ್ರದ ವಾತಾವರಣವನ್ನು, ನಾನು ಯಾರ ಜೊತೆಗೆ ಬೆರಿತೇನೆ ಆಗ ಜನ ನನ್ನನ್ನು ಹುಡ್ಕೊಂಡು ಬರ್ತಾನೆ, ನನ್ನ ಫ್ರೆಂಡ್ಸ್ ಬರ್ತಾರೆ, ನಿನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತಪ್ಪ, ಎಲ್ಲ ಮರಿತೇನೆ ನಾನು ಅಂತ. ನೋಡಿ, ಎಷ್ಟೆಲ್ಲ ಜನರಿಗೆ ಪೈಸೆ ಖರ್ಚಿಲ್ಲದೆ ಔಷಧಿ ಅಂಗಡಿಗೆ ಹೋಗದೆ ನಾನೆಷ್ಟೋ ಮನಸ್ಸಿನ ನಿಧಾನವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಅದರ ಜೊತೆಗೆ ನನ್ನ ಮನಸ್ಥಿತಿ ಏನಿದೆಯಲ್ಲ ನೋಡಿ, ಮುಖ ಗಂಟು ಹಾಕುವುದಕ್ಕೆ ಮುಂಚೆ ಮನಸ್ಸು ಗಂಟು ಹಾಕ್ಕೊಂಡಿರುತ್ತೆ. ನಾನು ಸಂತೋಷವಾಗಿ ಸರಳವಾಗಿ, ಸಂತೋಷದ ಹಿನ್ನೆಲೆ ಏನು ಹೇಳಿ, ಎಲ್ಲಿ ಸಿಂಪ್ಲಿಸಿಟಿ ಇದೆಯೋ ಅಲ್ಲಿ ಸಂತೋಷ ಇದೆ. ಅದಕ್ಕೆ ಹೇಳಿದ್ದು ಸಾದಾ ಜೀವನ್ ಉಚ್ಚ ವಿಚಾರ.
ಈ ಉಚ್ಚ ವಿಚಾರ ಯಾವುದು, ಶ್ರೇಷ್ಠ ವಿಚಾರ ಯಾವುದು ಅಂದರೆ ನೋಡಿ, ನಾನು ಸಿಂಪಲ್ ಆಗಿದ್ದಾಗ ನಾನು ಯಾರಿಗೂ ತಲೆನೋವಾಗೋದಿಲ್ಲ. ಹೌದು. ನಾನು ತಲೆನೋವಾಗದೇ ಇರುವುದು, ಈಗ ನಾನು ತುಂಬ ಆರ್ಟಿಫಿಷಿಯಲ್ ಇದ್ದೇನೆ ಅಥವಾ ತುಂಬ ಡಿಮಾಂಡ್ಸ್ ಇದೆ ನಂದು ಅಂತ ಇಟ್ಕೊಳ್ಳಿ. ಆ ಡಿಮಾಂಡ್ಸ್ ಪೂರ್ಣ ಮಾಡಿಕೊಳ್ಳದೇ ಇದ್ದಾಗ ನಾನು ಮತ್ತೆ ಡಿಸ್ಯಾಟಿಸ್ಫೈ ಆಗ್ತೇನೆ, ಅಸಂತುಷ್ಟನಾಗ್ತೇನೆ. ನಾನು ಅಸಂತುಷ್ಟ ಆಗಿದ್ದಕ್ಕೆ ಯಾರು ನನ್ನನ್ನು ಡಿಸ್ಯಾಟಿಸ್ಫೈ ಮಾಡಿದ್ರು ಅವರು ಅಸಂತುಷ್ಟ ಆಗ್ತಾರೆ. ಆಗ ಸಂಬಂಧಗಳು ಕೆಡ್ತಾ ಹೋಗ್ತವೆ. ಅದ್ರ ಬದಲು ನಾನು ಈಸಿ ಗೋಯಿಂಗ್ ಇದ್ದರೆ, ಸರಳವಾದ ಜೀವನ ಶೈಲಿ ನಂದಿದ್ರೆ, ಆಗ ಸಹಜವಾಗಿಯೇ ಸಂತೋಷ ಅನ್ನೋದು ಅಲ್ಲಿ ಒಂದು ರೀತಿ ನದಿಯ ಹಾಗೆ ಸುಲಲಿತವಾಗಿ ಹರಿತಾ ಇರುತ್ತೆ. ಆದ್ದರಿಂದ ನನ್ನ ನಡವಳಿಕೆಯ ಸಂತೋಷ ಇಷ್ಟೆಲ್ಲ ಜನರ ಜೀವನವನ್ನು ಬದಲಾಯಿಸುವುದಕ್ಕೆ ಕಾರಣವಾಗುತ್ತೆ. ಮತ್ತು ಸಹಜವಾಗಿಯೇ ನನ್ನ ಮಾನಸಿಕ ದೈಹಿಕ ಆರೋಗ್ಯ ಸರಿಯಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ಮೂಲಭೂತವಾಗಿ ಸರಳವಾದ ಜೀವನ ಶೈಲಿಗೆ, ಸಂತೋಷಪೂರ್ಣವಾದ ಜೀವನಕ್ಕೆ ಬೇಕಾದದ್ದು ನಮ್ಮ ಸನಾತನ ಸಂಸ್ಕೃತಿ. ಈ ಸನಾತನ ಸಂಸ್ಕೃತಿ ನಮ್ಮ ನಡವಳಿಕೆಯಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆ ನಮ್ಮನ್ನು ಸರಳಚಿತ್ತರನ್ನಾಗಿ ಸಂತೋಷಪೂರ್ಣವಾಗಿರೋದಕ್ಕೆ ಸಾಧ್ಯವನ್ನಾಗಿ ಮಾಡುತ್ತೆ. ಈಗ ನೀವು ಹೇಳಿದ್ರಿ, ಈ ಸಂತೋಷಪೂರ್ಣ ನಡವಳಿಕೆ ನಮ್ಮೊಳಗಿನಿಂದ ಅದು ಬರಬೇಕು. ಸುತ್ತಲಿನ ವಾತಾವರಣವನ್ನು ಅಥವಾ ನಮ್ಮ ಸುತ್ತಮುತ್ತಲಿನ ಜನರ ಜೀವನದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಂತ ಖಂಡಿತ ನಿಜ. ಅದು ಮುಕ್ತವಾದ ಖುಷಿ ಅಥವಾ ಮುಕ್ತವಾದ ಸಂತೋಷ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಅಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ದಿರ ಒಂದು ನಿರ್ಮಲವಾದ ಸಂತೋಷವನ್ನು ನಾವು ಬೇರೆಯವರಿಗೆ ಕೊಟ್ಟಾಗ ಅಥವಾ ಆ ಸಂತೋಷಪೂರ್ಣ ನಡವಳಿಕೆಯಿಂದ ಇನ್ನೊಬ್ಬರ ಮನಸ್ಸಿನಲ್ಲಿ ಆಹ್ಲಾದಕರ ವಾತಾವರಣವನ್ನು ಉಂಟು ಮಾಡಿದಾಗ ನಮಗೂ ನಿಜವಾದ ಒಂದು ಸಂತೃಪ್ತಿ ಸಿಕ್ಕುತ್ತೆ, ಅವ್ರಿಗೂ ಆ ಭಾವನೆಯಿಂದ ಒಂದಷ್ಟು ಲಾಭಗಳಾಗತ್ತೆ ಅಂತ ಹೇಳಿ. ಈಗ ಎಲ್ಲ ಪರಿಸ್ಥಿತಿಗಳಲ್ಲಿ ಅಥವಾ ಎಂತಹದೇ ಪರಿಸ್ಥಿತಿಗಳಲ್ಲಿ ಕೂಡ ನಾವು ಖುಷಿಯಿಂದಿರಲಿಕ್ಕೆ ಸಾಧ್ಯ ಆಗ್ತದೆ ವೀಣಕ್ಕ? ಹಾಂ, ಇದು ಬಹುತೇಕವಾಗಿ ಈ ಸಂತೋಷ, ಖುಷಿ, ಆನಂದ ವಿಷಯ ಬಂದಾಗ ಎಲ್ಲರೂ ಹೇಳುತ್ತಿದ್ದಾನೆ. ಒಂದು ನಾವು ಪ್ರಾರಂಭದಲ್ಲಿ ಚಿಂತನೆ ಮಾಡಿದ ಹಾಗೆ ಖುಷಿ ವಾತಾವರಣ ಇದ್ದರೆ ನಾವು ಖುಷಿಯಾಗಿರ್ಬೋದು, ತೋರಿಕೆಗೆ ಖುಷಿಯಾಗಿರ್ಬೋದು. ಬಟ್ ಯಾವಾಗಲೂ ಹಾಗಿರೋಕ್ಕೆ ಸಾಧ್ಯವ? ಅಂದರೆ ಮುಖವಾಡದ ಜೀವನ ಯಾವಾಗಲೂ ಇರೋಕ್ಕೆ ಸಾಧ್ಯವ ಅಂತ ಅನೇಕರ ಪ್ರಶ್ನೆ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ಮತ್ತು 24 ಗಂಟೆ ಮುಖವಾಡ ಹಾಕ್ಕೊಂಡಿರೋದು ಯಾರಿಗೂ ಒಳ್ಳೆಯದಲ್ಲ. ಆದರೆ ನೋಡಿ, ಆದರೆ ಅಂದರೆ ಮನೋಭಾವಗಳ ಬದಲಾವಣೆ ಅಂದರೆ ಏನು ಅಂದರೆ, ಒಂದು ಎಕ್ಸಾಂಪಲ್ ವಿಚಾರ ಮಾಡಿದ್ರೆ, ನಾವೊಂದು ಬೀಜ ತಗೊಳ್ಳಿ, ಯಾವುದೋ ಒಂದು ಹಣ್ಣಿನ ಬೀಜ, ಹೂವಿನ ಬೀಜ, ಅದನ್ನು ನೆಲದಲ್ಲಿ ಹಾಕ್ತೀರಾ. ನೆಲದಲ್ಲಿ ಹಾಕಿದ ಮೇಲೆ ಮಣ್ಣಿಂದ ಮುಚ್ತೀವಿ, ಅದಕ್ಕೆ ಗೊಬ್ಬರ ಹಾಕ್ತೀವಿ. ನಿಮ್ಗೆ ಗೊತ್ತಿದೆ ಗೊಬ್ಬರ ಅಂದರೆ ನಾವೇನು ಹಾಕ್ತೀವಿ ಅಂತ. ತಿಂದು ಹೆಚ್ಚಾಗಿದ್ದನ್ನು ಮನೆಯಲ್ಲಿ ಎಲ್ಲಿಯೂ ಕಾಂಪೋಸ್ಟ್ ಮಾಡಿ ಅದನ್ನು ಹಾಕ್ತೀವಿ, ಇಲ್ಲ ಅಂಗಡಿಯಿಂದ ತಂದು ಅಥವಾ ಹಟ್ಟಿ ಗೊಬ್ಬರ ಹಾಕ್ತೀವಿ. ಅದು ವಾಸನೆ ಇರುತ್ತೆ, ಅದೇನು ತಿನ್ನೋದಕ್ಕೆ ಯೋಗ್ಯ ಇರಲ್ಲ. ಗೊಬ್ಬರ ಹಾಕ್ತೀವಿ, ನೀರು ಹಾಕ್ತೀವಿ, ಮಣ್ಣು ಹಾಕ್ತೀವಿ. ಆದರೆ ಆ ನೆಲದಲ್ಲಿ ಹೂತು ಹೋದ ಬೀಜ ಮಣ್ಣಿನ, ಗೊಬ್ಬರದ, ನೀರಿನ ಗುಣಗಳನ್ನು ತನಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಮಾತ್ರ ತಗೊಂಡು ತನ್ನ ಒರಿಜಿನಲ್ ಗುಣವನ್ನು ಹೊರಗೆ ತರುವುದರಲ್ಲಿ ಏನೂ ಸಂಕೋಚ ಮಾಡ್ಕೊಳ್ಳೋದಿಲ್ಲ. ಪ್ರಕೃತಿ ಎಷ್ಟು ಅದ್ಭುತವಾದ ಪಾಠವನ್ನು ನಮಗೆ ಕಲಿಸ್ತಾ ಇದೆ. ಹಾಗೆ ಎಂಥ ಪರಿಸ್ಥಿತಿ ಇರಲಿ, ಯಾವ ಪರಿಸ್ಥಿತಿಯೇ ಇರಲಿ, ಆ ಪರಿಸ್ಥಿತಿ ಅನ್ನೋದು ನನ್ನ ಬೆಳವಣಿಗೆಗೆ ಗೊಬ್ಬರವಾಗಬೇಕು, ನೀರಾಗಬೇಕು, ನೆರಳಾಗಬೇಕು, ನೆಲವಾಗಬೇಕು, ಮಣ್ಣಾಗಬೇಕೇ ವಿನಃ ಅದು ಕಲ್ಲಾಗಬಾರ್ದು, ಸಮಾಧಿ ಮಾಡುವ ಹಾಗಾಗಬಾರ್ದು. ನನ್ನೊಳಗಿನ ಅಭಿವ್ಯಕ್ತಿಯನ್ನು, ನನ್ನೊಳಗಿನ ಅಂತಸತ್ವವನ್ನು, ನನ್ನ ಮೂಲವನ್ನು, ಒರಿಜಿನ್ ಏನಿದೆ ನನ್ನ ಹತ್ರ, ಅದನ್ನು ನಾಶ ಮಾಡುವಂತಹ ಹಂತಕ್ಕದು ಹೋಗಬಾರ್ದು, ಹೋಗೋದಿಲ್ಲ. ಯಾವಾಗ ಗೊತ್ತಾ? ನನ್ನೊಳಗಿನ ಈ ಬೀಜ ಅವಿನಾಶಿಯಾಗಿದ್ದಾಗ. ಅದಕ್ಕೆ ಹೇಳ್ತಾರೆ, ಬೀಜ ಶಕ್ತಿಶಾಲಿಯಾಗಿದ್ದರೆ ನೀವು ಕಲ್ಲು ಬಂಡೆ ಮೇಲೆ ಹಾಕಿದ್ರೂ ಅದು ಚಿಗುರುತ್ತೆ, ಸ್ವಲ್ಪ ಸಮಯ ಬೇಕಾಗ್ಬೋದು ಅದಕ್ಕೆ ಅಂತ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಸಂತೋಷ, ಖುಷಿ ಎನ್ನುವ ಕ್ವಾಲಿಟಿ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ, ಪಾಸಿಟಿವ್ ಆಗಿ ಅದರ ಗುಂಟ ನಾವು ಯೋಚನೆ ಮಾಡಿದಾಗ, ಅಂದರೆ ಅದರ ನೇರಕ್ಕೆ ನಾವು ಯೋಚನೆ ಮಾಡುವುದು ಅಂದರೆ ಈ ಭೌತಿಕ ಆಧಾರ. ಉದಾಹರಣೆಗೆ ನನಗೆ ಮನಸ್ಸಿಗೆ ಬೇಜಾರಾಗಿದೆ, ಖುಷಿ ಪಡಬೇಕು, ನಾನೊಂದು ಇನ್ಸ್ಟ್ರೂಮೆಂಟ್ ಬಾರಿಸ್ಕೊಂಡು ಖುಷಿಯನ್ನು ಅನುಭವಿಸ್ತೇನೆ, ಖಂಡಿತ ತಪ್ಪಲ್ಲ. ಬಟ್ ನನಗೆ ಮೂಡ್ ಚೇಂಜ್ ಮಾಡಿಕೊಳ್ಳುವಾಗೆಲ್ಲ ಇನ್ಸ್ಟ್ರೂಮೆಂಟಿನ ಖುಷಿಯನ್ನೇ ಅವಲಂಬಿಸ್ಕೊಂಡು ನಾನಿದ್ರೆ, ಒಂದು ದಿನ ನಿಮ್ಮ ಇನ್ಸ್ಟ್ರೂಮೆಂಟ್ ಕೆಟ್ಟು ಹೋಯ್ತು ಅಂದರೆ ನಿಮ್ಮ ಖುಷಿಯನ್ನು ಮತ್ತೆ ಯಾರೂ ತರಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಆ ಸಾಧನೆಗಳು ನನ್ನ ಖುಷಿಯನ್ನು ಹೆಚ್ಚಿಸುವುದಕ್ಕೆ ಗೊಬ್ಬರವಾಗಲಿ ತೊಂದರೆ ಇಲ್ಲ. ಆದರೆ ಬೀಜದೊಳಗಿರುವ ಗುಣ ಹೊರಗೆ ಬರಬೇಕೇ ವಿನಃ ಅದು ಗೊಬ್ಬರದ ಗುಣ ಹೊರಗೆ ಬರಬಾರ್ದು. ಇದ್ರ ಕಡೆ ನಮಗೆ ಗಮನ ಇರಬೇಕಾದದ್ದು ಬಹಳ ಅಗತ್ಯ. ಆದ್ದರಿಂದ ಖುಷಿಯನ್ನು ಬೇರೆ ಬೇರೆ ಸಾಧನಗಳಿಂದ ನಾವೇನು ಪಡ್ಕೊಳ್ತೇವೆ, ಆ ಸಾಧನಗಳು ಪೂರಕವಾಗಿರಲಿ, ಪ್ರೇರಕವಾಗಿರಲಿ, ಆದರೆ ಅವೇ ಸಂಪೂರ್ಣ ಆಧಾರ ಅದರದ್ದೇ ಆಗೋದು ನಮಗೆ ಬೇಡ.
ಇವತ್ತು ಮನುಷ್ಯ ಹಾಗಾಗ್ತಿದ್ದಾನೆ. ನನಗೆ ಗಾಡಿ ಇಲ್ಲ, ನಾನು ಇವತ್ತು ಮೂಡ ಫೆಡಪ್ ಆಗಿಬಿಟ್ಟಿದ್ದೇನೆ, ನನಗೆ ನಡ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಈ ಮನೋಭಾವದಿಂದ ನಾವು ಹೊರಗೆ ಬರಬೇಕಾಗಿದೆ. ಹಾಗಾದರೆ ಹೇಗೆ ಬರೋಕ್ಕೆ ಸಾಧ್ಯ ನಾವು ಇದರಿಂದ? ಇದು ಒಂದು ಪ್ರಶ್ನೆ ಬರುತ್ತಲ್ವಾ. ಅದಕ್ಕಾಗಿ ಈ ಆಂತರಿಕವಾದಂತಹ ಮೂಲ ಗುಣ ಏನಿದೆ, ಮಾನಸಿಕವಾದಂತಹ ಮನುಷ್ಯನ ನಿಜವಾದ ಅಂತಸತ್ವ ಅಂತ ನಾವೇನು ಅಂದ್ಕೊಳ್ತೇವೆ, ಖುಷಿಯನ್ನು, ಈ ಖುಷಿ ನಮಗೆ ಸಿಗಬೇಕಾದ್ರೆ ನಾವು ಅಂದ್ಕೊಳ್ಬೇಕಾಗಿರೋದು ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಮನುಷ್ಯನಲ್ಲಿರುವಂತಹ ಒಂದು ಚೇತನ ಏನಿದೆ ಮೂಲತಃ ಆನಂದ ಸ್ವರೂಪೇ. ಮೂಲತಃ ಖುಷಿಯ ಆ ಮನುಷ್ಯನ ನಿಜ ಗುಣ. ಹಾಗೆ ನನ್ನದು ಸಹ ನಿಜ ಗುಣ ಖುಷಿಯೇ. ನನ್ನ ಮೂಲ ಗುಣವು ಸಂತೋಷವೇ. ಇದನ್ನು ನಾನು ಅರ್ಥ ಮಾಡಿಕೊಂಡಾಗ ಅದನ್ನೇ ನಾವು ಆಧ್ಯಾತ್ಮಿಕವಾದ ಪರಿಭಾಷೆಯಲ್ಲಿ ಆತ್ಮಾನಂದ ಅಂತ ಹೇಳ್ತೇವೆ. ಅದನ್ನೇ ನಾವು ನಮ್ಮ ನಿಜವಾದಂತಹ ಬ್ರಹ್ಮಾನಂದ ಅಂತ ಹೇಳ್ತೇವೆ. ನಮ್ಮ ಮೂಲ ಗುಣವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನನ್ನ ಈ ಖುಷಿ ಎನ್ನುವುದನ್ನು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ. ಇದು ನನ್ನ ಮೂಲ ಗುಣ. ಯಾರೂ ಇದನ್ನು ಅಪಹರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ಭಗವಂತ ನನಗೆ ಕೊಟ್ಟಿರೋ ದೇಣಿಗೆ. ಯಾಕೆ ನನಗೆ ಭಗವಂತ ಈ ದೇಣಿಗೆಯನ್ನು ಕೊಟ್ಟನಪ್ಪ ಅಂದರೆ ನಾನು ಭಗವಂತನ ಅಪರೂಪದ ಒಂದು ರಚನೆಯಾಗಿದ್ದೇನೆ ಅನ್ನುವಂತಹ ಮನೋಭಾವ ನನ್ನಲ್ಲಿ ಶಾಶ್ವತವಾಗಿ ನೆಲೆ ನಿಂತಾಗ ದೇವರು ನನಗೆ ಕೊಟ್ಟಿರುವಂತಹ ದೇಣಿಗೆ ಖುಷಿ, ಆನಂದ, ಸಂತೋಷ ಅನ್ನೋದು ಪರಿಸ್ಥಿತಿಯಾಗಲಿ, ವ್ಯಕ್ತಿಯಾಗಲಿ, ವಸ್ತುಗಳಾಗಲಿ ಇದನ್ನು ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ ಎನ್ನುವ ವಿಶ್ವಾಸವಿದ್ದಾಗ ನಾನು ಸಂತೋಷವನ್ನು ಉಳಿಸ್ಕೊಳ್ತೇನೆ, ಬೆಳೆಸ್ಕೊಳ್ತೇನೆ ಮತ್ತು ಹಂಚ್ತೇನೆ. ಎಂಥ ಒಂದು ಅದ್ಭುತವಾದ ವಿಚಾರವನ್ನು ಹೇಳಿದಿರಿ ವೀಣಕ್ಕ. ಖುಷಿ ನನಗೆ ಭಗವಂತ ಕೊಟ್ಟಂತಹ ದೇಣಿಗೆ. ಅದು ಯಾವುದೇ ಒಂದು ವ್ಯಕ್ತಿ ಆಗಲಿ ಅಥವಾ ಒಂದು ವಸ್ತುವಾಗಲಿ ಅದನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಮನವರಿಕೆ ಮಾಡಿಕೊಂಡಾಗ ಅವ್ರು ಯಾರೋ ನನ್ನ ಖುಷಿ ಕಿತ್ಕೊಂಡ್ಬಿಟ್ರಪ್ಪ, ಅವ್ರು ಯಾರೋ ನನ್ನ ಸಂತೋಷಕ್ಕೆ ಭಂಗ ತಂದ್ರಪ್ಪ ಅಂತ ವಿಚಾರ ನಾವು ಮಾಡೋಕ್ಕೆ ಹೋಗೋದೇ ಇಲ್ಲ ಅಲ್ವಾ. ಯಾಕೆಂದರೆ ಖುಷಿ ನನ್ನ ಒಂದು ಅಂತಃಸತ್ವದಿಂದ ಬಂದಂಥ ಒಂದು ಮೌಲ್ಯ ಆಗಿಬಿಡುತ್ತೆ. ಅದು ಎಷ್ಟೊಂದು ನಿಜವಾದ ವಿಷಯ ಇದು. ಎಲ್ಲರೂ ತಿಳ್ಕೋಬೇಕಾಗಿದೆ. ಆದರೆ ಇದನ್ನು ಸಾಕಷ್ಟು ಜನ ಇದನ್ನು ತಿಳ್ಕೊಳ್ಳದಿರ ನನ್ನ ಸಂತೋಷಕ್ಕೆ ಬೇರೆ ಯಾರೋ ಕಾರಣರಾಗ್ತಾರೆ ಅನ್ನೋ ಒಂದು ಭ್ರಮೆನಲ್ಲೇ ಇದ್ದುಬಿಡ್ತಾರೆ. ಆ ಸಂತೋಷ ನನ್ನೊಳಗಿನಿಂದ ಬರಬೇಕು, ಬೇರೆ ಯಾರೂ ಅದಕ್ಕೆ ಕಾರಣರಾಗಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಅದಕ್ಕೆ ಕಾರಣರಾಗಬೇಕು ಅನ್ನೋದು ಕೂಡ ಒಂದು ವಿಚಾರ ಮಾಡಬೇಕಾದಂಥ ಸಂಗತಿ. ಅದರ ಬಗ್ಗೆ ನೀವು ಸಾಕಷ್ಟು ವಿಷಯಗಳನ್ನು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಖುಷಿ ಆಗ್ತಿದೆ ನನಗಂತೂ. ನಿಮಗೂ ಎಲ್ಲ ಬಹಳ ಖುಷಿಯಾಗಿರಬೇಕಲ್ಲ. ಯಾಕೆಂದರೆ ನಿಮ್ಮೊಳಗಿರುವಂಥ ಖುಷಿಯನ್ನು, ಸಂತೋಷವನ್ನು ನೀವು ಅನುಭವಿಸ್ಲಿಕ್ಕೆ ಇವತ್ತಿಂದ ಸಾಕಷ್ಟು ಪ್ರಯತ್ನ ಪಡಿ. ಸಾಧ್ಯವಾದರೆ ಇನ್ನೊಬ್ರಿಗೊಂದು ಸ್ವಲ್ಪ ಅದನ್ನು ಹಂಚಿ ಆ ಪರಿಮಳ ಬೀರುವ ಕುಸುಮ ನೀವಾಗಿ ಅಂತ ನಾನು ಹೇಳ್ತಾ ಈ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಪರವಾಗಿ ವೀಣಕ್ಕನಿಗೆ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೂ ಸಹ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚು ಹೆಚ್ಚು ಮೌಲ್ಯಗಳ ಬಗ್ಗೆ ನಾವು ಈ ಥರ ವಿಚಾರ ಮಾಡ್ತಾ ಹೋಗೋಣ ಅಲ್ಲ. ನಮಸ್ಕಾರ. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ವಿಶ್ವಪೀತನ ದಿವ್ಯ ಪ್ರಭೆಗೆ ಆತ್ಮಜ್ಯೋತಿ ಬೆಳಗಿತು. ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು. ಶಿವ ಸಂತಾನ ಆತ್ಮರೆಲ್ಲ ತಮ್ಮ ತಾವೇ ಮರೆಯಲು. ಶಿವ ಸಂತಾನ ಆತ್ಮರೆಲ್ಲ
ಆತ್ಮಜಾಗೃತಿಯಾಯಿತು ದಿವ್ಯ ನೇತ್ರ ತೆರೆಯಿತು ಇದುವೇ ಸತ್ಯ ಶಿವನ ರಾತ್ರಿ ರಾತ್ರಿ ಹಗಲ ಮಾಡಿತು ಪರಮ ಜ್ಯೋತಿ ಧರೆಗೆ ಬಂದು ಅಂಧಕಾರ ಕಳೆಯಿತು ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು ಮಿಂಚಿನಂತೆ ಜ್ಞಾನಗಂಗೆ ಜಗದಿಯೆಲ್ಲ ಹರಡಿತು ಜ್ಞಾನಪಾನ ಯೋಗ ಸ್ನಾನ ಆತ್ಮ ಶುದ್ಧಿಯಾಯಿತು ಬೆಳೆದು ನಿಂತ ಸುರಶಕ್ತಿ ಶಿವನಿಗೆ ಶರಣಾಯಿತು ಬೆಳೆದು ನಿಂತ ಅಸುರ ಶಕ್ತಿ ಶಿವನಿಗೆ ಶರಣಾಯಿತು ದೈವ ಶಕ್ತಿ ವಿಶ್ವದಲ್ಲಿ ತಾನೆ